ಇದೆಲ್ಲ ನೋಡಿದಾಗ ನಾವೆಷ್ಟು ಸಿದ್ಧರಿದ್ದೀವಿ, ಈ ತರದ್ದೇನಾದ್ರು ನಮ್ಮಲ್ಲಿ ಯುದ್ಧ ಸಂಭವಿಸಿದ್ರೆ ಅಂತ ನಮ್ಮಲ್ಲಿ ನಾವು ಪ್ರಶ್ನೆ ಮಾಡ್ಕೋಬೇಕು. ನಮ್ಮಲ್ಲಿ ಆ ಥರ ಆಗೋದಿಲ್ಲ. ಭಾರತದ ಮೇಲೆ ಯಾರು ಕೂಡ ಬರೋದಿಲ್ಲ, ಆ ಒಂದು ನಂಬಿಕೆ ನಮಗಿದೆ. ಆದ್ರೆ ಅಂತಹ ಸಂದರ್ಭ ಬಂದಾಗ ನಾವು ಎಷ್ಟು ಪ್ರಿಪೇರ್ ಆಗಿದ್ದೀವಿ ಅದು ಇಂಪಾರ್ಟೆಂಟ್ ಅಲ್ವಾ. ನೋಡಿ, 3ನೇ ಮಹಾಯುದ್ಧ ಶುರುವಾಯ್ತಾ, ಥರ್ಡ್ ವರ್ಲ್ಡ್ ವಾರ್ ಆಗುತ್ತಾ ಅಂತ ಬಂದಾಗ ಬಹಿರಂಗವಾಗಿ ಇವತ್ತು ಪುಟಿನ್ ಇರಾನ್ಗೆ ಬೆಂಬಲವನ್ನ ಕೊಟ್ಟಿದ್ದಾರೆ. ರಷ್ಯಾ ಬಹಿರಂಗವಾಗಿ ಇರಾನ್ ಅನ್ನ ಬೆಂಬಲಿಸಿದೆ. ನಿಮಗೆ ಗೊತ್ತಿರಬೇಕು, ಈ ಹಿಂದೆ ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ಆಯ್ತಲ್ಲ, ಇವತ್ತಿಗೂ ಕೂಡ ಸ್ವಲ್ಪ ಅಲ್ಲಲ್ಲಿ ಹೊಡಿತಾನೆ ಇದ್ದಾರೆ. ಉಕ್ರೇನ್ ರಷ್ಯಾ ನಡುವೆ ಯುದ್ಧ ಆದಾಗ ನ್ಯಾಟೋ ಪಡೆ, ಅಮೆರಿಕ ಎಲ್ಲ ನಿಂತ್ಕೊಂಡಿದ್ದು ಉಕ್ರೇನ್ ಅಮೆರಿಕ ಪರವಾಗಿ ನಿಂತ್ಕೊಂಡಿಲ್ಲ. ರಷ್ಯಾದ ಪರವಾಗಿ ನಿಂತ್ಕೊಂಡಿಲ್ಲ. ರಷ್ಯಾಗೆ ಬೇಕಿತ್ತು ಅಮೆರಿಕದ ವಿರುದ್ಧವಾಗಿ ನಿಲ್ಲಬೇಕು ಅಂತೇಳಿ. ಇವತ್ತು ರಷ್ಯಾ ಬಹಿರಂಗವಾಗಿ ಇರಾನ್ಗೆ ಬೆಂಬಲವನ್ನ ಕೊಡ್ತಾ ಇದೆ. ಏನ್ ಮಾಡಬಹುದು ಹಾಗಾದ್ರೆ? ಶಸ್ತ್ರಾಸ್ತ್ರ ಬೆಂಬಲವನ್ನ ಕೊಡುವಂತ ನಿರೀಕ್ಷೆ ಇದೆ ಇರಾನ್ಗೆ. ಸೊ ಮತ್ತೊಂದು ಕಡೆ ರಷ್ಯಾ ಅಷ್ಟೇ ಅಲ್ಲ, ಚೀನಾ ಕೂಡ ಬೆಂಬಲವನ್ನ ಕೊಡಬಹುದು. ಇವತ್ತು ಚೀನಾ ಕಂಪ್ಲೀಟ್ ಅಮೆರಿಕಾಗೆ ಎಗೇನ್ಸ್ಟ್ ಆಗೇ ಇದೆ. ಆ ಟ್ಯಾರಿಫ್ನ ವಿಚಾರವಾಗಿ, ಅಮೆರಿಕದ ಟ್ರಂಪ್ ಸುಂಕದ ವಿಚಾರವಾಗಿ ಕಂಪ್ಲೀಟ್ ಚೀನಾ ಅಮೆರಿಕವನ್ನ ಹೆದರಾಕೊಂಡಿತ್ತು. ಸೊ ಚೀನಾ ಕೂಡ ನೆರವನ್ನ ಕೊಡಬಹುದು. ಇತ್ತೀಚೆಗೆ ಶಸ್ತ್ರಾಸ್ತ್ರ ನೆರವನ್ನ ಕೊಟ್ಟಿರುವಂತ ಚೀನಾ ಇರಾನ್ಗೆ ಆಬ್ವಿಯಸ್ಲಿ ಬೆಂಬಲವನ್ನ ಕೊಟ್ಟೆ ಕೊಡುತ್ತೆ. ಇರಾನ್ ಏನಾದ್ರೂ ಕೇಳಿದ್ರೆ ನಮ್ಮ ಬೆಂಬಲಕ್ಕೆ ಬನ್ನಿ ಅಂದಾಗ 100% ಚೀನಾ ಇರಾನ್ ಬೆಂಬಲಕ್ಕೆ ನಿಂತ್ಕೊಳ್ಳುತ್ತೆ. ರಷ್ಯಾ, ಚೀನಾ, ಇರಾನ್ ಮೂರಾಯ್ತು. ಇನ್ನು ಟರ್ಕಿ, ಇಸ್ರೇಲ್ನ ಕಟು ವಿರೋಧಿ, ನೇರವಾಗಿ ಬೆಂಬಲವನ್ನ ಕೊಟ್ಟಿಲ್ಲ ಇವತ್ತು ಇರಾನ್ಗೆ ಟರ್ಕಿ. ಆದ್ರೆ ನ್ಯಾಟೋ ಸದಸ್ಯ ರಾಷ್ಟ್ರವಾಗಿರುವಂತದ್ದು ಟರ್ಕಿ, ನೇರವಾಗಿ ಬೆಂಬಲವನ್ನಂತೂ ಕೊಡೋದಿಲ್ಲ. ಆದ್ರೂ ಇಸ್ರೇಲ್ ಕಂಡ್ರೆ ಆಗಲ್ಲ ಟರ್ಕಿಗೆ, ಇರಾನ್ಗೆ ಬೆಂಬಲ ಕೊಡಕ್ಕಾಗಲ್ಲ, ಬಹಿರಂಗವಾಗಿ ಬೆಂಬಲವನ್ನ ಕೊಡಕ್ಕಾಗಲ್ಲ. ಯಾಕಂದ್ರೆ ನ್ಯಾಟೋ ಮೆಂಬರ್ ಆಗಿರುವಂತ ರಾಷ್ಟ್ರ ಟರ್ಕಿ. ಹಾಗಾಗಿ ಅದು ಸ್ವಲ್ಪ ಸೈಲೆಂಟ್ ಆಗ್ಬೋದು. ಆದ್ರೆ ರಷ್ಯಾ ಇದೆ, ಚೈನಾ ಇದೆ ಇರಾನ್ನ ಬೆಂಬಲಕ್ಕೆ. ಪಾಕಿಸ್ತಾನ ಏನ್ ಮಾಡಬಹುದು? ನಾಲಾಯಕ್ ಪಾಕಿಸ್ತಾನ ತನ್ನ ದೇಶವನ್ನೇ ಉಳಿಸ್ಕೊಳಕ್ ಆಗ್ತಾ ಇಲ್ಲ. ಇರಾನ್ನ ಬೆಂಬಲಿಸಕ್ ಕೊಡ್ಲೇಬೇಕದು. ಇರಾನ್ ಅದ್ರ ಕೆಲಸ, ಈ ಪಾಕಿಸ್ತಾನಕ್ಕೆ ಅದೇ ಕೆಲಸ. ಯಾಕಂದ್ರೆ ಚೀನಾ ಎಲ್ಲ ಗೊತ್ತೋ, ಚೀನಾ ಬಾಲ ಅಳ್ಳಾಡ್ಸ್ಕೊಂಡು ಹೋಗ್ಬೇಕಲ್ಲ, ಇದು ಪಾಕಿಸ್ತಾನ ಅದೇ ತಾನೇ ಕೆಲಸ. ಚೀನಾದ ಬಾಲ ಯಾವುದು ಅಂತಂದ್ರೆ ಪಾಕಿಸ್ತಾನದ ಇಡೀ ಜಗತ್ತಿಗೆ ಗೊತ್ತು. ಅಂತ ಬಿಕರಿ ಪಾಕಿಸ್ತಾನ ಇವತ್ತು ಹೋಗಿ ಇರಾನ್ಗೆ ಬೆಂಬಲವನ್ನ ಕೊಡ್ಲೇಬೇಕು. ಇಲ್ಲ ಅಂದ್ರೆ ಚೀನಾ ಆ ಬಾಲನ ಕಟ್ ಮಾಡುತ್ತೆ. ಏನಯ್ಯ ನೀನು ಹೋಗ್ಬಿಟ್ಟು ಅಮೆರಿಕಾಗೆ ಸಪೋರ್ಟ್ ಮಾಡ್ತೀಯಾ ಅಂತೇಳಿ ಪಾಕಿಸ್ತಾನಕ್ಕೆ ಒದಗಿಯುತ್ತಂಗೆ. ಕೊಟ್ಟರದೆಲ್ಲ ಸಾಲ ವಾಪಸ್ ಕೊಡು, ದುಡ್ಡು ಕೊಡು, ವಾಪಸ್ ಕೊಡು ಅಂತ ಕೇಳುತ್ತೆ ಚೀನಾ. ಹಾಗಾಗಿ ಅವ್ರಿಗೆ ತಿನ್ನಕ್ ಅನ್ನ ಇಲ್ಲ, ಇನ್ನ ತಗೊಂಡ್ರ ಸಾಲ ಇನ್ನೆಲ್ಲಿ ತೀರ್ಸಕ್ಕಾಗತ್ತೆ? ಚೀನಾದ ಕಪಿಮುಷ್ಟಿಲಿರುವಂತಹ ಪಾಕಿಸ್ತಾನ ನಿಸ್ಸಂದೇಹವಾಗಿ ಇರಾನ್ಗೆ ಬೆಂಬಲವನ್ನ ಕೊಡೋದು, ಅದರಲ್ಲಿ ಯಾವುದೇ ಅನುಮಾನ ಬೇಡ. ಇರಾನ್ ಏನು ಮಾಡುತ್ತೆ? ಬನ್ನಿ ಎಲ್ಲಾ ಮುಸ್ಲಿಂ ದೇಶಗಳು ಕೂಡ ನಾವು ಒಂದಾಗೋಣ, ಬನ್ನಿ ಎಲ್ಲಾ ಮುಸ್ಲಿಂ ದೇಶಗಳು ಕೂಡ ಒಂದಾಗೋಣ ಅಂತೇಳಿ ಕರೆಯನ್ನ ಕೊಡಬಹುದು. ಇಸ್ರೇಲ್ ಒಂದು ದೇಶ ಅಂತ ಪಾಕ್ ಒಪ್ಪಲ್ಲ. ಅದಕ್ಕೆ ಪಾಕಿಸ್ತಾನ ಅವ್ರ ದೇಶನ ಉಳಿಸ್ಕೊಳಕ್ ಆಗ್ತಿಲ್ಲ, ಇನ್ನ ಇಸ್ರೇಲ್ ಒಂದು ದೇಶ ಅಂತ ಅದೆಲ್ಲ ಒಪ್ಕೊಳಕಾಗುತ್ತೆ. ಬದಿಗಿಡಿ, ಪಾಕಿಸ್ತಾನದ ಅವಶ್ಯಕತೆನೇ ಇಲ್ಲ. ಉತ್ತರ ಕೊರಿಯಾ ಏನ್ ಮಾಡಬಹುದು? ಅಲ್ಲಿ ಕಿಮ್ ಅಣ್ಣನ ದೇಶದ ಬೆಂಬಲ ಯಾರಿಗಿರುತ್ತೆ? ಇರಾನ್ಗೆ ಹೋಗೋದು. ರಷ್ಯಾ ಉಕ್ರೇನ್ ದಾಳಿ ಆಗಬೇಕಾದ್ರೆ ಕಿಮ್ ಜಾಂಗ್ ಉನ್ ಬೆಂಬಲವನ್ನ ಕೊಟ್ಟಿದ್ದು ರಷ್ಯಾಗೆ, ಉಕ್ರೇನ್ಗೆ ಬೆಂಬಲ ಕೊಟ್ಟಿದ್ದು ನ್ಯಾಟೋ ಪಡೆ ಮತ್ತೆ ಅಮೆರಿಕ. ಹಾಗಾಗಿ ನೋಡಿ, ಚೀನಾ, ರಷ್ಯಾ, ಉತ್ತರ ಕೊರಿಯಾ, ಕಿಮ್ ಜಾಂಗ್ ಉನ್ ಇರಾನ್ಗೆ ಬೆಂಬಲವನ್ನ ಕೊಡೋದು. ಇವತ್ತು ಕಿಮ್ ಜಾಂಗ್ ಅಲ್ಲಿ ಉತ್ತರ ಕೊರಿಯಾದಲ್ಲಿ ಕಿಮ್ ಜಾಂಗ್ ಉನ್ ಮಗಳನ್ನ ತನ್ನ ಸರ್ವಾಧಿಕಾರಿಯನ್ನ ಮಾಡೋದಕ್ಕೆ, ಮುಂದಿನ ಉತ್ತರಾಧಿಕಾರಿಯನ್ನ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾನೆ. ಆದ್ರೆ ಅದೇ ಕಿಮ್ ಜಾಂಗ್ ಉನ್ ತಂಗಿ ನನಗ್ ಬೇಕು, ನಾನು ಇಷ್ಟು ವರ್ಷ ಕಷ್ಟಪಟ್ಟಿಲ್ವಾ,
ಇಷ್ಟು ವರ್ಷ ನಾನು ಆಡಳಿತದಲ್ಲಿ ಸಪೋರ್ಟ್ ಮಾಡಿಲ್ವಾ? ಇಷ್ಟು ವರ್ಷ ನಮ್ಮ ಅಣ್ಣ ಜೊತೆ ನಾನು ನಿಂತಿಲ್ವಾ? ಇನ್ನು 12 ವರ್ಷದ ಮಗಳು ಕರ್ಕೊಂಡು ನಿಲ್ಲಿಸ್ತಾನ ಆ ಸ್ಥಾನದಲ್ಲಿ? ಅಲ್ಲೇ ಜಗಳ ಇದೆ. ಅತ್ತೆ ಸೊಸೆ ನಡುವೆ ಅಲ್ಲಿ ಜಗಳ ಇದೆ. ಈ ಜಗಳದ ನಡುವೆ ಅಲ್ಲಿ ಯಾರು ಮೂರನೇರು ಬರ್ತಾರೋ ಗೊತ್ತಿಲ್ಲ. ಅಲ್ಲಿ ಅದು ಈ ಹಿಂದೆ ನಿಮಗೆ ಉತ್ತರ ಕೊರಿಯಾದ ಇತಿಹಾಸವನ್ನು ಒಮ್ಮೆ ನೋಡಿದಾಗ ತನ್ನ ಚಿಕ್ಕಪ್ಪನನ್ನೇ ಕೊಂದು ಆ ಕುರ್ಚಿ ಮೇಲೆ ಕೂತ್ಕೊಂಡಂತವನು ಕಿಮ್ ಜಾಂಗ್ ಉನ್. ಇಂಥ ಒಂದು ಸ್ಥಿತಿಯಲ್ಲಿ ಈಗ ಅತ್ತೆ ಸೊಸೆ ನಡುವೆ ಜಗಳ ಆಗ್ತಾ ಇದೆ. ಅಂದ್ರೆ ಕಿಮ್ ಜಾಂಗ್ ಉನ್ ತಂಗಿ ಒಂದ್ ಕಡೆ, ಕಿಮ್ ಜಾಂಗ್ ಉನ್ ಮಗಳ ಕಡೆ. ಕಿಮ್ ಜಾಂಗ್ ಉನ್ ಮಗಳಿಗೆ ಮಾಡಬೇಕು ಅಂತೇಳಿ ತನ್ನ ಸರ್ವಾಧಿಕಾರಿ, ಆದ್ರೆ ತಂಗಿ ನನ್ನನ್ನು ಮಾಡಬೇಕು ಅಂತೇಳಿ ಆಕೆ ಕೂಡ ಕನಸನ್ನ ಕಟ್ಕೊಂಡಿದ್ದಾಳೆ. ಇವತ್ತು ಅಲ್ಲಿನ ಸೈನ್ಯದ ಕಂಪ್ಲೀಟ್ ಮ್ಯಾನೇಜ್ ಮಾಡ್ತಿರೋದೇ ಕಿಮ್ ಜಾಂಗ್ ಉನ್ ತಂಗಿ. ಅಲ್ಲಿ ಈ ರೀತಿಯಾದ ಜಗಳ ಇದ್ರು ಕೂಡ, ಯಾಕಂದ್ರೆ ಕಿಮ್ ಜಾಂಗ್ ಉನ್ಗೆ ಅದೇನೋ ಭೀಕರ ಕಾಯಿಲೆ ಇದೆಯಂತೆ, ಹಾಗಾಗಿ ಜಾಸ್ತಿ ಜನ ನೀವು ಇರೋದಿಲ್ಲ ಅಂತೇಳಿ ತನ್ನ ಉತ್ತರಾಧಿಕಾರಿನ ಈಗ್ಲಿಂದನೇ ಹುಡುಕ್ಬಿಟ್ಟು ಯಾರನ್ನ ಮಾಡಬೇಕು ಅಂತೇಳಿ ಇಂಟ್ರೆಸ್ಟ್ ಅನ್ನು ತೋರಿಸ್ತಾ ಇದಂತೆ. ಹೀಗಾಗಿ ಅಲ್ಲಿ ಕಿಮ್ ಜಾಂಗ್ ಉನ್ ದೇಶ ಕೂಡ ಇರಾನ್ಗೆ ಬೆಂಬಲವನ್ನ ಕೊಡಬಹುದು. ಯಾವ ತರ ಕೊಡಬಹುದು? ತನ್ನ ಕ್ಷಿಪಣಿ ತಂತ್ರಜ್ಞಾನವನ್ನ ಈಗ ಆಲ್ರೆಡಿ ಕೊಟ್ಟಿರುವಂತ ಕಿಮ್, ನಿಮ್ಗೆ ಯಾರು ಬೆಂಬಲ ಬೇಕು ಅಂದ್ರೆ ನಾವು ಬರ್ತೀವಿ ಅಂತ ಹೇಳಿರ್ಬೋದು ಅಷ್ಟೇ. ಇನ್ನು ಇಸ್ರೇಲ್ಗೆ ಬೆಂಬಲವಾಗಿ ನಿಂತಿರೋದು ಯಾವುದು? ಬೆಂಜಮಿನ್ ನೇತಾನ್ಯಾಹುಗೆ, ಅಮೆರಿಕದ ದೊಡ್ಡ. ಸರ್ವ ರೀತಿಯ ನೆರವನ್ನ ಕೊಡ್ತೀವಿ ನಿಮ್ಗೆ, ಸರ್ವ ರೀತಿಯ ನೆರವನ್ನ ಕೊಡ್ತೀವಿ ಅಂತೇಳಿ. ನಾನು ಆಗ್ಲೇ ಹೇಳಿದೆ, F-22 ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಯುದ್ಧ ವಿಮಾನ ಅಮೆರಿಕದ ಬಳಿ ಮಾತ್ರ ಇರೋದು. ಅದು ಯಾವ ದೇಶಕ್ಕೂ ಕೂಡ ಕೊಟ್ಟಿಲ್ಲ. ತನ್ನ ಕಂಪ್ಲೀಟ್ ನೆರವನ್ನ F-22 ಯುದ್ಧ ವಿಮಾನಗಳು, ನಮ್ಮ ಹತ್ರ ಇರುವಂತಹ ಅಣ್ವಸ್ತ್ರಗಳು, ಮಿಸೈಲ್ಗಳು ಎಲ್ಲವನ್ನು ಕೂಡ, ಬಾಂಬರ್ಗಳನ್ನ ನಿಮಗೆ ಕೊಡ್ತೀವಿ. ಆದ್ರೆ ಇವರೇನು ಉದ್ದೇಶ ಏನು? ಇರಾನ್ ಅಣ್ವಸ್ತ್ರ ತಯಾರಿಕೆ ಮಾಡಬಾರದು ಅಷ್ಟೇ ನಮಗೆ ಬೇಕಾಗಿದೆ. ಬ್ರಿಟನ್ ಯಾರು ಸಪೋರ್ಟ್ ಮಾಡಬಹುದು? ಮೊದಲಿನಿಂದಲೂ ಕೂಡ ಇಸ್ರೇಲ್ಗೆನೆ ಬೆಂಬಲವನ್ನ ಕೊಟ್ಕೊಂಡ್ ಬಂದಿರೋದು. ಈಗಾಗಲೇ ತನ್ನ ಶಸ್ತ್ರಾಸ್ತ್ರಗಳನ್ನ ಬ್ರಿಟಿಷರು ಇಸ್ರೇಲ್ ಕೊಟ್ಟಾಗಿದೆ, ಕಳಿಸ್ಕೊಟ್ಟವ್ರೆ. ಫ್ರಾನ್ಸ್ ಏನ್ ಮಾಡುತ್ತೆ? ಫ್ರಾನ್ಸ್ ಇಸ್ರೇಲ್ಗೆ ಡಿಪ್ಲೊಮ್ಯಾಟಿಕ್ ಆಗಿ ಬೆಂಬಲವನ್ನ ಕೊಡುತ್ತೆ, ಮೀನ್ಸ್ ರಾಜತಾಂತ್ರಿಕವಾಗಿ ಬೆಂಬಲವನ್ನ ಕೊಡಬಹುದು. ಆಸ್ಟ್ರೇಲಿಯಾ, ಜರ್ಮನಿ, ಫ್ರಾನ್ಸ್, ನೆದರ್ಲ್ಯಾಂಡ್ ಬೆಂಬಲ ಕೂಡ ಇಸ್ರೇಲ್ಗೆ. ಭಾರತ ಏನ್ ಮಾಡುತ್ತೆ ಅಂತ ನಾವು ಹೇಳೋದೇ ಬೇಡ. ಭಾರತಕ್ಕೆ ಎರಡೂ ದೇಶಗಳು ಬೇಕು, ಇಸ್ರೇಲ್ ಕೂಡ ಬೇಕು, ಇರಾನ್ ಕೂಡ ಬೇಕು. ಆದ್ರೆ ಪರೋಕ್ಷವಾಗಿ ಇಸ್ರೇಲ್ಗೆ ಬೆಂಬಲವನ್ನ ಕೊಡೋದು ಭಾರತ. ಇಸ್ರೇಲ್ ಜೊತೆ ಭಾರತದ ರಕ್ಷಣಾ ಒಪ್ಪಂದಗಳಿದೆ. ಮೊನ್ನೆ ಅಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವರು ಹೋಗಿ ಬಂದಿದ್ದನ್ನ ನೀವು ಕೂಡ ಗಮನಿಸಿದ್ರಿ. ಹಾಗಾಗಿ ಬೆಂಬಲವನ್ನ ಇಸ್ರೇಲ್ಗೆನೆ ಇಲ್ಲಿ ಕೊಡೋದು. ಹಾಗಾಗಿ ಈ ಮೂರನೇ ಮಹಾಯುದ್ಧದಲ್ಲಿ ಭಾರತ, ಬ್ರಿಟನ್, ಅಮೆರಿಕ ಇವೆಲ್ಲವೂ ಕೂಡ ಒಂದು ಕಡೆ ಆದ್ರೆ, ರಷ್ಯಾ, ಇರಾನ್, ಚೀನಾ ಇವೆಲ್ಲವೂ ಕೂಡ ಒಂದಾಗುತ್ತೆ. ಆದ್ರೆ ಭಾರತಕ್ಕೆ ರಷ್ಯಾನೂ ಫ್ರೆಂಡು, ಇಸ್ರೇಲು ಫ್ರೆಂಡು, ಇರಾನು ಫ್ರೆಂಡು, ಎಲ್ಲರೂ ಫ್ರೆಂಡ್, ಎಲ್ಲರಿಗೂ ಕೂಡ ಫ್ರೆಂಡೇ. ಆದ್ರೆ ಭಾರತ ಏನ್ ಮಾಡುತ್ತೆ ಅದು ಮುಂದಿನ ದಿನದಲ್ಲಿ ಕಾದು ನೋಡಬೇಕಾಗುತ್ತೆ. ಮುಂದಿನ ಸುದ್ದಿ ಗಮನ ಕೊಡೋಣ. ಇದೆಲ್ಲ ನೋಡಿದಾಗ ನಾವೆಷ್ಟು ಸಿದ್ಧರಿದ್ದೀವಿ, ಈ ತರದ್ದೇನಾದ್ರು ನಮ್ಮಲ್ಲಿ ಯುದ್ಧ ಸಂಭವಿಸಿದ್ರೆ ಅಂತ ನಮ್ಮಲ್ಲಿ ನಾವು ಪ್ರಶ್ನೆ ಮಾಡ್ಕೋಬೇಕು. ನಮ್ಮಲ್ಲಿ ಆ ತರ ಆಗೋದಿಲ್ಲ. ಭಾರತದ ಮೇಲೆ ಯಾರು ಕೂಡ ಬರೋದಿಲ್ಲ, ಆ ಒಂದು ನಂಬಿಕೆ ನಮಗಿದೆ. ಆದ್ರೆ ಅಂತಹ ಸಂದರ್ಭ ಬಂದಾಗ ನಾವು ಎಷ್ಟು ಪ್ರಿಪೇರ್ ಆಗಿದ್ದೀವಿ ಅದು ಇಂಪಾರ್ಟೆಂಟ್ ಅಲ್ವಾ? ನೋಡಿ, ಮೂರನೇ ಮಹಾಯುದ್ಧ ಶುರುವಾಯ್ತಾ, ಥರ್ಡ್ ವರ್ಲ್ಡ್ ವಾರ್ ಆಗುತ್ತಾ ಅಂತ ಬಂದಾಗ ಬಹಿರಂಗವಾಗಿ ಇವತ್ತು ಪುಟಿನ್ ಇರಾನ್ಗೆ ಬೆಂಬಲವನ್ನ ಕೊಟ್ಟಿದ್ದಾರೆ. ರಷ್ಯಾ ಬಹಿರಂಗವಾಗಿ ಇರಾನ್ ಅನ್ನ ಬೆಂಬಲಿಸಿದೆ. ನಿಮ್ಗೆ ಗೊತ್ತಿರಬೇಕು, ಈ ಹಿಂದೆ ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ಆಯ್ತಲ್ಲ, ಇವತ್ತಿಗೂ ಕೂಡ ಅಲ್ಲಲ್ಲಿ ಹೊಡಿತಾನೆ ಇದ್ದಾರೆ. ಉಕ್ರೇನ್ ರಷ್ಯಾ ನಡುವೆ ಯುದ್ಧ ಆದಾಗ ನ್ಯಾಟೋ ಪಡೆ, ಅಮೆರಿಕ ಎಲ್ಲ ನಿಂತ್ಕೊಂಡಿದ್ದು ಉಕ್ರೇನ್ ಪರವಾಗಿ, ಅಮೆರಿಕ ಪರವಾಗಿ ನಿಂತ್ಕೊಂಡಿಲ್ಲ. ರಷ್ಯಾದ ಪರವಾಗಿ ನಿಂತ್ಕೊಂಡಿಲ್ಲ. ರಷ್ಯಾಗೆ ಬೇಕಿತ್ತು ಅಮೆರಿಕದ ವಿರುದ್ಧವಾಗಿ ನಿಲ್ಲಬೇಕು ಅಂತೇಳಿ. ಇವತ್ತು ರಷ್ಯಾ ಬಹಿರಂಗವಾಗಿ ಇರಾನ್ಗೆ ಬೆಂಬಲವನ್ನ ಕೊಡ್ತಾ ಇದೆ. ಏನ್ ಮಾಡಬಹುದು? ಹಾಗಾದ್ರೆ ಶಸ್ತ್ರಾಸ್ತ್ರ ಬೆಂಬಲವನ್ನ ಕೊಡುವಂತ ನಿರೀಕ್ಷೆ ಇದೆ ಇರಾನ್ಗೆ. ಸೊ ಮತ್ತೊಂದು ಕಡೆ ರಷ್ಯಾ ಅಷ್ಟೇ ಅಲ್ಲ, ಚೀನಾ ಕೂಡ ಬೆಂಬಲವನ್ನ ಕೊಡಬಹುದು. ಇವತ್ತು ಚೀನಾ ಕಂಪ್ಲೀಟ್ ಅಮೆರಿಕಾಗೆ ಎಗೇನ್ಸ್ಟ್ ಆಗೇ ಇದೆ. ಆ ಟಾರಿಫ್ನ ವಿಚಾರವಾಗಿ, ಅಮೆರಿಕದ ಟ್ರಂಪ್ ಸುಂಕದ ವಿಚಾರವಾಗಿ
ಕಂಪ್ಲೀಟ್ ಚೀನಾ ಅಮೆರಿಕವನ್ನ ಹೆದರಾಕೊಂಡಿತ್ತು. ಸೊ ಚೀನಾ ಕೂಡ ನೆರವನ್ನ ಕೊಡಬಹುದು. ಇತ್ತೀಚೆಗೆ ಶಸ್ತ್ರಾಸ್ತ್ರ ನೆರವನ್ನ ಕೊಟ್ಟಿರುವಂತ ಚೀನಾ ಇರಾನ್ಗೆ ಆಬ್ವಿಯಸ್ಲಿ ಬೆಂಬಲವನ್ನ ಕೊಟ್ಟೆ ಕೊಡುತ್ತೆ. ಇರಾನ್ ಏನಾದ್ರೂ ಕೇಳಿದ್ರೆ ನಮ್ಮ ಬೆಂಬಲಕ್ಕೆ ಬನ್ನಿ ಅಂದಾಗ 100% ಚೀನಾ ಇರಾನ್ ಬೆಂಬಲಕ್ಕೆ ನಿಂತ್ಕೊಳುತ್ತೆ. ರಷ್ಯಾ, ಚೀನಾ, ಇರಾನ್ ಮೂರಾಯ್ತು. ಇನ್ನು ಟರ್ಕಿ, ಇಸ್ರೇಲ್ನ ಕಟು ವಿರೋಧಿ, ನೇರವಾಗಿ ಬೆಂಬಲವನ್ನ ಕೊಟ್ಟಿಲ್ಲ ಇವತ್ತು ಇರಾನ್ಗೆ ಟರ್ಕಿ. ಆದ್ರೆ ನ್ಯಾಟೋ ಸದಸ್ಯ ರಾಷ್ಟ್ರವಾಗಿರುವಂತದ್ದು ಟರ್ಕಿ ನೇರವಾಗಿ ಬೆಂಬಲವನ್ನಂತೂ ಕೊಡೋದಿಲ್ಲ. ಆದ್ರೂ ಇಸ್ರೇಲ್ ಕಂಡ್ರೆ ಆಗಲ್ಲ ಟರ್ಕಿಗೆ. ಇರಾನ್ಗೆ ಬೆಂಬಲ ಕೊಡಕ್ಕಾಗಲ್ಲ, ಬಹಿರಂಗವಾಗಿ ಬೆಂಬಲವನ್ನ ಕೊಡಕ್ಕಾಗಲ್ಲ. ಯಾಕಂದ್ರೆ ನ್ಯಾಟೋ ಟೀಮ್, ನ್ಯಾಟೋ ಮೆಂಬರ್ ಆಗಿರುವಂತ ರಾಷ್ಟ್ರ ಟರ್ಕಿ. ಹಾಗಾಗಿ ಅದು ಸ್ವಲ್ಪ ಸೈಲೆಂಟ್ ಆಗ್ಬೋದು. ಆದ್ರೆ ರಷ್ಯಾ ಇದೆ, ಚೈನಾ ಇದೆ ಇರಾನ್ನ ಬೆಂಬಲಕ್ಕೆ. ಪಾಕಿಸ್ತಾನ ಏನ್ ಮಾಡ್ಬೋದು? ನಾಲಾಯಕ್ ಪಾಕಿಸ್ತಾನ ತನ್ನ ದೇಶವನ್ನೇ ಉಳಿಸ್ಕೊಳಕ್ ಆಗ್ತಾ ಇಲ್ಲ. ಇರಾನ್ನ ಬೆಂಬಲಿಸಕ್ ಕೊಡ್ಲೇಬೇಕದು. ಇರಾನ್ ಅದು ಕೆಲಸ, ಈ ಪಾಕಿಸ್ತಾನಕ್ಕೆ ಅದೇ ಕೆಲಸ. ಯಾಕಂದ್ರೆ ಚೀನಾ ಎಲ್ಲ ಗೊತ್ತೋ, ಚೀನಾ ಬಾಲ ಅಳ್ಳಾಡ್ಸ್ಕೊಂಡು ಹೋಗ್ಬೇಕಲ್ಲ, ಇದು ಪಾಕಿಸ್ತಾನ ಅದೇ ತಾನೇ ಕೆಲಸ. ಚೀನಾದ ಬಾಲ ಯಾವುದು ಅಂತಂದ್ರೆ ಪಾಕಿಸ್ತಾನದ ಇಡೀ ಜಗತ್ತಿಗೆ ಗೊತ್ತು. ಅಂತ ಬಿಕರಿ ಪಾಕಿಸ್ತಾನ ಇವತ್ತು ಹೋಗಿ ಇರಾನ್ಗೆ ಬೆಂಬಲವನ್ನ ಕೊಡ್ಲೇಬೇಕು. ಇಲ್ಲ ಅಂದ್ರೆ ಚೀನಾ ಆ ಬಾಲನ ಕಟ್ ಮಾಡುತ್ತೆ. ಏನಯ್ಯ ನೀನೋಗ್ಬಿಟ್ಟು ಅಮೆರಿಕಾಗೆ ಸಪೋರ್ಟ್ ಮಾಡ್ತೀಯಾ ಅಂತೇಳಿ ಪಾಕಿಸ್ತಾನಕ್ಕೆ ಒದಗಿಯುತ್ತಾಗೆ. ಕೊಟ್ಟರದೆಲ್ಲ ಸಾಲ ವಾಪಸ್ ಕೊಡು, ದುಡ್ಡು ಕೊಡು, ವಾಪಸ್ ಕೊಡು ಅಂತ ಕೇಳುತ್ತೆ ಚೀನಾ. ಹಾಗಾಗಿ ಅವ್ರಿಗೆ ತಿನ್ನಕ್ ಅನ್ನ ಇಲ್ಲ, ಇನ್ನ ತಗೊಂಡ್ರ ಸಾಲ ಇನ್ನೆಲ್ಲಿ ತೀರ್ಸಕ್ಕಾಗತ್ತೆ? ಚೀನಾದ ಕಪಿಮುಷ್ಟಿಲಿರುವಂತಹ ಪಾಕಿಸ್ತಾನ ನಿಸ್ಸಂದೇಹವಾಗಿ ಇರಾನ್ಗೆ ಬೆಂಬಲವನ್ನ ಕೊಡೋದು, ಅದರಲ್ಲಿ ಯಾವುದೇ ಅನುಮಾನ ಬೇಡ. ಇರಾನ್ ಏನು ಮಾಡುತ್ತೆ? ಬನ್ನಿ ಎಲ್ಲಾ ಮುಸ್ಲಿಂ ದೇಶಗಳು ಕೂಡ ನಾವು ಒಂದಾಗೋಣ, ಬನ್ನಿ ಎಲ್ಲಾ ಮುಸ್ಲಿಂ ದೇಶಗಳು ಕೂಡ ಒಂದಾಗೋಣ ಅಂತೇಳಿ ಕರೆಯನ್ನ ಕೊಡಬಹುದು. ಇಸ್ರೇಲ್ ಒಂದು ದೇಶ ಅಂತ ಪಾಕ್ ಒಪ್ಪಲ್ಲ. ಅದಕ್ಕೆ ಪಾಕಿಸ್ತಾನ ಅವ್ರ ದೇಶನ ಉಳಿಸ್ಕೊಳಕ್ ಆಗ್ತಿಲ್ಲ, ಇನ್ನ ಇಸ್ರೇಲ್ ಒಂದು ದೇಶ ಅಂತ ಅದೆಲ್ಲ ಒಪ್ಕೊಳಕಾಗುತ್ತೆ. ಬದಿಗಿಡಿ, ಪಾಕಿಸ್ತಾನದ ಅವಶ್ಯಕತೆನೇ ಇಲ್ಲ. ಉತ್ತರ ಕೊರಿಯಾ ಏನ್ ಮಾಡ್ಬೋದು? ಅಲ್ಲಿ ಕಿಮ್ ಅಣ್ಣನ ದೇಶದ ಬೆಂಬಲ ಯಾರಿಗಿರುತ್ತೆ? ಇರಾನ್ಗೆ ಹೋಗುತ್ತೆ. ರಷ್ಯಾ ಉಕ್ರೇನ್ ದಾಳಿ ಆಗಬೇಕಾದ್ರೆ ಕಿಮ್ ಜಾಂಗ್ ಉನ್ ಬೆಂಬಲವನ್ನ ಕೊಟ್ಟಿದ್ದು ರಷ್ಯಾಗೆ, ಉಕ್ರೇನ್ಗೆ ಬೆಂಬಲ ಕೊಟ್ಟಿದ್ದು ನ್ಯಾಟೋ ಪಡೆ ಮತ್ತೆ ಅಮೆರಿಕ. ಹಾಗಾಗಿ ನೋಡಿ, ಚೀನಾ, ರಷ್ಯಾ, ಉತ್ತರ ಕೊರಿಯಾ, ಕಿಮ್ ಜಾಂಗ್ ಉನ್ ಇರಾನ್ಗೆ ಬೆಂಬಲವನ್ನ ಕೊಡೋದು. ಇವತ್ತು ಕಿಮ್ ಜಾಂಗ್ ಅಲ್ಲಿ ಉತ್ತರ ಕೊರಿಯಾದಲ್ಲಿ ಕಿಮ್ ಜಾಂಗ್ ಉನ್ ಮಗಳನ್ನ ತನ್ನ ಸರ್ವಾಧಿಕಾರಿಯನ್ನ ಮಾಡೋದಕ್ಕೆ, ಮುಂದಿನ ಉತ್ತರಾಧಿಕಾರಿಯನ್ನ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾನೆ. ಆದ್ರೆ ಅದೇ ಕಿಮ್ ಜಾಂಗ್ ಉನ್ ತಂಗಿ ನನಗ್ ಬೇಕು, ನಾನು ಇಷ್ಟು ವರ್ಷ ಕಷ್ಟಪಟ್ಟಿಲ್ವಾ, ಇಷ್ಟು ವರ್ಷ ನಾನು ಆಡಳಿತದಲ್ಲಿ ಸಪೋರ್ಟ್ ಮಾಡಿಲ್ವಾ, ಇಷ್ಟು ವರ್ಷ ನಮ್ಮ ಅಣ್ಣ ಜೊತೆ ನಾನು ನಿಂತಿಲ್ವಾ, ಇನ್ನು 12 ವರ್ಷದ ಮಗಳು ಕರ್ಕೊಂಡು ನಿಲ್ಲಿಸ್ತಾನ ಆ ಸ್ಥಾನದಲ್ಲಿ? ಅಲ್ಲೇ ಜಗಳ ಇದೆ, ಅತ್ತೆ ಸೊಸೆ ನಡುವೆ ಅಲ್ಲಿ ಜಗಳ ಇದೆ. ಈ ಜಗಳದ ನಡುವೆ ಅಲ್ಲಿ ಯಾರು ಮೂರನೇರು ಬರ್ತಾರೋ ಗೊತ್ತಿಲ್ಲ. ಅಲ್ಲಿ ಅದು ಈ ಹಿಂದೆ ನಿಮಗೆ ಉತ್ತರ ಕೊರಿಯಾದ ಇತಿಹಾಸವನ್ನು ಒಮ್ಮೆ ನೋಡಿದಾಗ ತನ್ನ ಚಿಕ್ಕಪ್ಪನನ್ನೇ ಕೊಂದು ಆ ಕುರ್ಚಿ ಮೇಲೆ ಕುತ್ಕೊಂಡಂತವನು ಕಿಮ್ ಜಾಂಗ್ ಉನ್. ಇಂಥ ಒಂದು ಸ್ಥಿತಿಯಲ್ಲಿ ಈಗ ಅತ್ತೆ ಸೊಸೆ ನಡುವೆ ಜಗಳ ಆಗ್ತಾ ಇದೆ. ಅಂದ್ರೆ ಕಿಮ್ ಜಾಂಗ್ ಉನ್ ತಂಗಿ ಒಂದ್ ಕಡೆ, ಕಿಮ್ ಜಾಂಗ್ ಉನ್ ಮಗಳ ಕಡೆ. ಕಿಮ್ ಜಾಂಗ್ ಉನ್ ಮಗಳಿಗೆ ಮಾಡಬೇಕು ಅಂತೇಳಿ ತನ್ನ ಸರ್ವಾಧಿಕಾರಿ, ಆದ್ರೆ ತಂಗಿ ನನ್ನನ್ನು ಮಾಡಬೇಕು ಅಂತೇಳಿ ಆಕೆ ಕೂಡ ಕನಸನ್ನ ಕಟ್ಕೊಂಡಿದ್ದಾಳೆ. ಇವತ್ತು ಅಲ್ಲಿನ ಸೈನ್ಯದ ಕಂಪ್ಲೀಟ್ ಮ್ಯಾನೇಜ್ ಮಾಡ್ತಿರೋದೇ ಕಿಮ್ ಜಾಂಗ್ ಉನ್ ತಂಗಿ. ಅಲ್ಲಿ ಈ ರೀತಿಯಾದ ಜಗಳ ಇದ್ರು ಕೂಡ, ಯಾಕಂದ್ರೆ ಕಿಮ್ ಜಾಂಗ್ ಉನ್ಗೆ ಅದೇನೋ ಭೀಕರ ಕಾಯಿಲೆ ಇದೆಯಂತೆ, ಹಾಗಾಗಿ ಜಾಸ್ತಿ ನಾನು ಇರೋದಿಲ್ಲ ಅಂತೇಳಿ ತನ್ನ ಉತ್ತರಾಧಿಕಾರಿನ ಈಗ್ಲಿಂದನೇ ಹುಡುಕ್ಬಿಟ್ಟು ಯಾರನ್ನ ಮಾಡಬೇಕು ಅಂತೇಳಿ ಇಂಟ್ರೆಸ್ಟ್ ಅನ್ನು ತೋರಿಸ್ತಾ ಇರುತ್ತೆ. ಹೀಗಾಗಿ ಅಲ್ಲಿ ಕಿಮ್ ಜಾಂಗ್ ಉನ್ ದೇಶ ಕೂಡ ಇರಾನ್ಗೆ ಬೆಂಬಲವನ್ನ ಕೊಡಬಹುದು. ಯಾವ ತರ ಕೊಡಬಹುದು? ತನ್ನ ಕ್ಷಿಪಣಿ ತಂತ್ರಜ್ಞಾನವನ್ನ ಈಗ ಆಲ್ರೆಡಿ ಕೊಟ್ಟಿರುವಂತ ಕಿಮ್, ನಿಮ್ಗೆ ಏನು ಬೆಂಬಲ ಬೇಕು ಅಂದ್ರೆ ನಾವು ಬರ್ತೀವಿ ಅಂತ ಹೇಳಿರ್ಬೋದು ಅಷ್ಟೇ. ಇನ್ನು ಇಸ್ರೇಲ್ಗೆ ಬೆಂಬಲವಾಗಿ ನಿಂತಿರೋದು ಯಾವುದು? ಬೆಂಜಮಿನ್ ನೇತಾನ್ಯಾಹುಗೆ, ಅಮೆರಿಕದ ದೊಡ್ಡ. ಸರ್ವ ರೀತಿಯ ನೆರವನ್ನ ಕೊಡ್ತೀವಿ ನಿಮ್ಗೆ, ಸರ್ವ ರೀತಿಯ ನೆರವನ್ನ ಕೊಡ್ತೀವಿ ಅಂತೇಳಿ ನಾನು ಆಗ್ಲೇ ಹೇಳಿದೆ. F-22 ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಯುದ್ಧ ವಿಮಾನ ಅಮೆರಿಕದ ಬಳಿ ಮಾತ್ರ ಇರೋದು. ಅದು ಯಾವ ದೇಶಕ್ಕೂ ಕೂಡ ಕೊಟ್ಟಿಲ್ಲ.
ತನ್ನ ಕಂಪ್ಲೀಟ್ ನೆರವನ್ನ F-22 ಯುದ್ಧ ವಿಮಾನಗಳು, ನಮ್ಮ ಹತ್ರ ಇರುವಂತಹ ಅಣ್ವಸ್ತ್ರಗಳು, ಮಿಸೈಲ್ಗಳು ಎಲ್ಲವನ್ನು ಕೂಡ ಬಾಂಬರ್ಗಳನ್ನು ನಿಮಗೆ ಕೊಡ್ತೀವಿ. ಆದ್ರೆ ಇವರೇನು ಉದ್ದೇಶ ಏನು? ಇರಾನ್ ಅಣ್ವಸ್ತ್ರ ತಯಾರಿಕೆ ಮಾಡಬಾರದು, ಅಷ್ಟೇ ನಮಗೆ ಬೇಕಾಗಿದೆ. ಬ್ರಿಟನ್ ಯಾರು ಸಪೋರ್ಟ್ ಮಾಡಬಹುದು? ಮೊದಲಿನಿಂದಲೂ ಕೂಡ ಇಸ್ರೇಲ್ಗೆನೆ ಬೆಂಬಲವನ್ನ ಕೊಟ್ಕೊಂಡ್ ಬಂದಿರೋದು. ಈಗಾಗಲೇ ತನ್ನ ಶಸ್ತ್ರಾಸ್ತ್ರಗಳನ್ನ ಬ್ರಿಟಿಷರು ಇಸ್ರೇಲ್ ಕೊಟ್ಟಾಗಿದೆ, ಕಳಿಸ್ಕೊಟ್ಟವ್ರು. ಫ್ರಾನ್ಸ್ ಏನ್ ಮಾಡುತ್ತೆ? ಫ್ರಾನ್ಸ್ ಇಸ್ರೇಲ್ಗೆ ಡಿಪ್ಲೊಮ್ಯಾಟಿಕ್ ಆಗಿ ಬೆಂಬಲವನ್ನ ಕೊಡುತ್ತೆ, ಮೀನ್ಸ್ ರಾಜತಾಂತ್ರಿಕವಾಗಿ ಬೆಂಬಲವನ್ನ ಕೊಡಬಹುದು. ಆಸ್ಟ್ರೇಲಿಯಾ, ಜರ್ಮನಿ, ಫ್ರಾನ್ಸ್, ನೆದರ್ಲ್ಯಾಂಡ್ ಬೆಂಬಲ ಕೂಡ ಇಸ್ರೇಲ್ಗೆ. ಭಾರತ ಏನ್ ಮಾಡುತ್ತೆ? ಭಾರತ ಏನ್ ಮಾಡುತ್ತೆ ಅಂತ ನಾವು ಹೇಳೋದೇ ಬೇಡ. ಭಾರತಕ್ಕೆ ಎರಡೂ ದೇಶಗಳು ಬೇಕು, ಇಸ್ರೇಲ್ ಕೂಡ ಬೇಕು, ಇರಾನ್ ಕೂಡ ಬೇಕು. ಆದ್ರೆ ಪರೋಕ್ಷವಾಗಿ ಇಸ್ರೇಲ್ಗೆ ಬೆಂಬಲವನ್ನ ಕೊಡೋದು ಭಾರತ. ಇಸ್ರೇಲ್ ಜೊತೆ ಭಾರತದ ರಕ್ಷಣಾ ಒಪ್ಪಂದಗಳಿದೆ. ಮೊನ್ನೆ ಅಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವರು ಹೋಗಿ ಬಂದಿದ್ದನ್ನ ನೀವು ಕೂಡ ಗಮನಿಸಿದ್ರಿ. ಹಾಗಾಗಿ ಬೆಂಬಲವನ್ನ ಇಸ್ರೇಲ್ಗೆನೆ ಇಲ್ಲಿ ಕೊಡೋದು. ಹಾಗಾಗಿ ಈ ಮೂರನೇ ಮಹಾಯುದ್ಧದಲ್ಲಿ ಭಾರತ, ಬ್ರಿಟನ್, ಅಮೆರಿಕ ಇವೆಲ್ಲವೂ ಕೂಡ ಒಂದು ಕಡೆ ಆದ್ರೆ, ರಷ್ಯಾ, ಇರಾನ್, ಚೀನಾ ಇವೆಲ್ಲವೂ ಕೂಡ ಒಂದಾಗುತ್ತೆ. ಆದ್ರೆ ಭಾರತಕ್ಕೆ ರಷ್ಯಾನೂ ಫ್ರೆಂಡು, ಇಸ್ರೇಲು ಫ್ರೆಂಡು, ಇರಾನು ಫ್ರೆಂಡು, ಎಲ್ಲರೂ ಫ್ರೆಂಡ್, ಎಲ್ಲರಿಗೂ ಕೂಡ ಫ್ರೆಂಡೇ. ಆದ್ರೆ ಭಾರತ ಏನ್ ಮಾಡುತ್ತೆ ಅದು ಮುಂದಿನ ದಿನದಲ್ಲಿ ಕಾದು ನೋಡಬೇಕಾಗುತ್ತೆ. ಮುಂದಿನ ಸುದ್ದಿ ಗಮನ ಕೊಡೋಣ.